ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರು ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ ಯಶಸ್ವಿ ಮಾಡಿದ್ದೇವೆ. ಆದ ಕಾರಣ ಈ ಕೂಡಲೇ ರಾಷ್ಟ್ರಪತಿಗಳು ಅಮಿತ್ ಶಾ ಅವರ ಹೇಳಿಕೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ಕೂಡಲೇ ಅವರು ಸಂಪುಟದಿಂದ ಅವರನ್ನು ಕೇಂದ್ರ ಸರ್ಕಾರ ಮೋದಿ ಅವರು ಹಾಗೂ ರಾಷ್ಟ್ರಪತಿಯವರು ಈ ಕೂಡಲೇ ಅವರ ಸಚಿವ ಸಂಪುಟದಿಂದ ಕೆಳಗಿಳಿಸಬೇಕು. ಅವರ MP ಸೀಟನ್ನು ಈಗಲೇ ಕೂಡಲೇ ರದ್ದು ಮಾಡಬೇಕಂತಂದ್ರೆ ಈ ಮೂಲಕ ನಾವು ಆಗ್ರಹಿಸುತ್ತೇವೆ. ಒಂದು ವೇಳೆ ಈ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸದೇ ಇದ್ದರೆ ತೀವ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವುದನ್ನು ಇವರು ಯಾವ ಅಧಿಕಾರದಿಂದ ಈ ಸ್ಥಾನಕ್ಕೆ ಬಂದಿದ್ದಾರೆ ಅನ್ನೋದು ಅವರಿಗೆ ಅರಿವೇ ಇಲ್ಲ. ಆ ಕಾರಣ ಅವ್ರನ್ನ ಸಚಿವ ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕು. ನನ್ನ ಹೆಸರು ಗುರುನಾಥ್ ಕೋಟೆ ಅಂತ. ಇವತ್ತಿನ ದಿನ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿದ ಕಾರಣಕ್ಕೆ ಯಾಕಂದ್ರೆ ಅಮಿತ್ ಶಾ ಅವರು ಸದನದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿದಕ್ಕೆ ನಾವೆಲ್ಲರೂ ಮಹಿಳಾ ಮನಿಗಳು ಎಲ್ಲರೂ ಸೇರಿ ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಈಗ ಸದನದಲ್ಲಿ ಮಾತಾಡಿದಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮ್ದು ಫ್ಯಾಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಫ್ಯಾಷನ್ ಅಲ್ಲ, ಅವರು ನಮ್ಮ ದೇವ್ರು. ನಾವು ಹೆಣ್ಮಕ್ಳು ಇಷ್ಟು ಹೊರಗೆ ಬಂದು ನಾವು ಹೋರಾಟ ಮಾಡ್ತೀರ ಅಂತಂದ್ರೆ ಕಾರಣ ಅಂಬೇಡ್ಕರ್ ಅವರೇ. ಆ ಕಾರಣಕ್ಕಾಗಿ ಅಮಿತ್ ಶಾ ಅವರನ್ನು ಸದನದಿಂದ ವಜಾ ಮಾಡಬೇಕು ಹಾಗೂ ಅವ್ರ ಮೇಲೆ FIR